ಫಡ್ಕೆ ಅವರೇ, ನಾವು ನಮ್ಮ ಐಡೆಂಟಿಟಿ ತೋರಿಸಲಿಕ್ಕೆ ನಾವು ಕಾಗಜ್ ನಹಿ ದಿಖಾಯೆಂಗೆ ಅನ್ನೋರು ಕೂಡ ದೇಶದ ಭದ್ರತೆ ಬಂದಾಗ ಪ್ರಶ್ನೆ ಕೇಳಲಿಕ್ಕೆ ಅವ್ರಿಗೆ ಹಕ್ಕಿರುತ್ತೆ. ಸತ್ತವ್ರು 20 ಮಂದಿ ಭಾರತೀಯ ಸೈನಿಕರ 40 ಮಂದಿನ ನಮಗ್ ಸಾಕ್ಷಿ ಬೇಕಪ್ಪ. ಚೈನಾದವರನ್ನ ನಿಜವಾಗ್ಲೂ ಭಾರತೀಯ ಸೈನಿಕರು ಕೊಂದಾಕಿದ ನಿಜಾನ ಸಾಕ್ಷಿ ಬೇಕು. ನಮ್ಮ ಭಾರತದ ಭೂಮಿಯನ್ನ ಭಾರತೀಯ ಸೈನಿಕರು ಅಥವಾ ದೇಶದ ಸರ್ಕಾರ ಕಳ್ಕೊಳ್ಳೋ ಹಂತಕ್ಕೆ ಹೋಯ್ತಾ ಸಾಕ್ಷಿ ಬೇಕು ಕೇಳ್ತಾರೆ. ಕೇಳೋದ್ರಲ್ಲಿ ತಪ್ಪೇನಿದೆ? ನೋಡಿ, ಖಂಡಿತ ಕೇಳೋದ್ರೊಳಗೆ ಪ್ರಜಾಪ್ರಭುತ್ವದಲ್ಲಿ ಕೇಳೋದ್ರೊಳಗೆ ತಪ್ಪಿಲ್ಲ. ಕೇಳೋದು ಎಲ್ಲರ ಹಕ್ಕಿದೆ. ಪ್ರೆಸ್ನವ್ರಿರಬಹುದು, ವಿಪಕ್ಷದವ್ರಿರಬಹುದು, ಎಲ್ಲರೂ ಕೇಳಲೇಬೇಕು. ಇದು ಅದು ಅವ್ರ ಕರ್ತವ್ಯ. ಹೌದು. ಯಾವ್ದನ್ನ ಎಷ್ಟು ಯಾವಾಗ ಹೇಗೆ ಹೇಳಬೇಕು ಡಿಫೆನ್ಸ್ ವಿಚಾರದಲ್ಲಿ ಅನ್ನೋದು ಡಿಫೆನ್ಸ್ ಎಕ್ಸ್ಪರ್ಟ್ಸಿಗೆ, ದೇಶದ ಚುಕ್ಕಾಣಿ ಹಿಡಿದಂಥವರಿಗೆ ಬಿಡೋದು ಒಳ್ಳೆಯದು ಅಂತ ಅನ್ಸುತ್ತೆ. ಈಗ ಮನೆಯಲ್ಲಿ ಹಿರಿಯರು ಇರ್ತಾರೆ, ನಮ್ಗೆಲ್ಲ ಅನುಭವ ಇದೆ ಆಯ್ತಾ. ಚಿಕ್ಕ ಮಕ್ಕಳು ಏನೇನೋ ಕೇಳ್ತಾ ಇರ್ತಾರೆ. ಚಿಕ್ಕ ಮಕ್ಕಳು ಅಂದ್ರೆ ಚಿಕ್ಕವರು ಅಂತಲ್ಲ, ಜವಾಬ್ದಾರಿ ಸ್ಥಾನದಲ್ಲಿ ಕೆಲವೊಬ್ರು ಇರ್ತಾರೆ. ಇನ್ನು ಜವಾಬ್ದಾರಿ ಇಲ್ಲದೆ ಇದ್ದವ್ರು, ಇನ್ನೂ ಬೇಜವಾಬ್ದಾರಿ ಅಲ್ಲ, ಆದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ಇಲ್ಲದೆ ಇದ್ದವ್ರು ಇರ್ತಾರೆ. ಏನೋ ಒಂದ್ ಕೇಳಿದಾಗ ಯಾರಿಗೆ ಎಷ್ಟು ಹೇಳ್ಬೇಕು ಅನ್ನೋದು ಮನೆಯ ಹಿರಿಯ ನಿಶ್ಚಯ ಮಾಡಬೇಕಾಗತ್ತೆ, ಮನೆಯ ಹಿತದೃಷ್ಟಿಯಿಂದ. ಆದ್ರಿಂದ ಈ ತರದ ಇಶ್ಯೂಗಳನ್ನೆಲ್ಲ ನೀವು ಇದನ್ನ ಹೇಳಿದ್ರಾ, ನೀವು ಅದನ್ನ ಹೇಳಿಲ್ವಾ, ಇದೆಲ್ಲ ಒಂದ್ ಭಾಗ. ಹಾಗಾದ್ರೆ ದೇಶದ ಎದುರುಗಡೆ ಪಾರ್ಲಿಮೆಂಟ್ ನಲ್ಲಿ ಏನೇನು ಇಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಆದ್ರಿಂದ ಅದ್ರೊಳಗೆ ಇಟ್ಟಿದ್ರೊಳಗೆ ಏನಾದ್ರೂ ಸುಳ್ಳು ಹೇಳಿದಾರಾ ಅಥವಾ ತಪ್ಪಾಗಿದ್ಯಾ ಅನ್ನೋದನ್ನ ನೋಡೋಣ. ಆ ಥರದ್ದು ಯಾವ್ದಾದ್ರು ಫ್ಯಾಕ್ಟ್ಸ್ ಇದ್ರೆ ಖಂಡಿತ ತಗೊಂಡ್ ಬನ್ನಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಆದ್ರೆ ಇದನ್ನ ಎಲ್ಲಾ ಹೇಳ್ಬಿಡ್ಬೇಕು, ಎಲ್ಲಾ ಮಾಡ್ಬಿಡ್ಬೇಕು ಅನ್ನೋದನ್ನ ವಿವೇಚನೆ ಅನ್ನೋದು ಒಂದಿರುತ್ತೆ, ಡಿಸ್ಕ್ರಿಷನ್ ಅನ್ನೋದೊಂದು ಇರುತ್ತೆ. ಅದ್ರ ಬಗ್ಗೆ ಗಮನ ಇರಬೇಕು. ಈ ತರದ ಸಾರ್ವಜನಿಕ ಚರ್ಚೆನಲ್ಲಿ ಈ ತರದ ಯಾವ್ಯಾವ್ದೋ ವಿಷಯಗಳನ್ನ ನಾವು ಬಂದು ಪ್ರಧಾನಮಂತ್ರಿ ಹೇಳ್ಬೇಕು. ಒಂದ್ ನಿಮಿಷ ಸರ್, ನಾ ಹೇಳ್ತಾ ಇದ್ದೀನಿ ಏನಂತಂದ್ರೆ ಸೆನ್ಸಿಟಿವ್ ಇಶ್ಯೂ ಹೇಳ್ತಾ ಇದ್ದೀನಿ ನೋಡಿಪ್ಪ, ಸೆನ್ಸಿಟಿವ್ ಇಶ್ಯೂಗಳನ್ನೇ ಹೇಳ್ತಾ ಇದ್ದೀನಿ. ಅವಾಗ್ಲೇ ಲೋಹಿತ್ ಅವರು ಒಪ್ಕೊಂಡ್ರು ಏನಂತ, ಇದು ಸೆನ್ಸಿಟಿವ್ ಇಶ್ಯೂಗಳಿರುತ್ತೆ ಅಂತ. ಆದ್ರಿಂದ ಸೆನ್ಸಿಟಿವ್ ಇಶ್ಯೂಗಳ ಬಗ್ಗೆ ಅಷ್ಟೇ ಸೆನ್ಸಿಟಿವ್ ಆಗಿ ಉತ್ತರ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರಿ, ಕಶ್ಯಪ್ ಅವರೇ, ಒಪೋಸಿಷನ್ ಅಥವಾ ಕಾಂಗ್ರೆಸ್ ಪಕ್ಷದ ಮೇಲಿರೋ ಆರೋಪ ಅಂತಂದ್ರೆ ಸಾಕ್ಷ್ಯ ಕೊಟ್ಟರು ಕೂಡ ನಂಬದ ಪರಿಸ್ಥಿತಿ. ಇದೇ ಲಡಾಖ್ ವಿಚಾರದಲ್ಲಾದ ಸಂಘರ್ಷದ ಗೂಗಲ್ ಪಾಂಗಾಂಗ್ಸೋ ಸರೋವರದ ಸಂದರ್ಭದ ಗೂಗಲ್ ಇಮೇಜಸ್ ಅನ್ನ ಇಟ್ಟು ಇಲ್ಲ ಇದೆಲ್ಲವೂ ಭಾರತದ ಬಳಿಯಲ್ಲೇ ಇದೆ ಅಂದ್ರೂ ಕೂಡ ನಂಬೋದಿಲ್ಲ. ನೀವು ಆಪರೇಷನ್ ಸಿಂಧೂರದ ಎಕ್ಸಾಕ್ಟ್ ಲೊಕೇಶನ್ ಗಳನ್ನ ಹೇಳಿ ಇಂತಿಂತ ಕಡೆನೆ ಭಾರತೀಯ ಸೈನಿಕರು ಹೊಡೆದಾಕಿದ್ದಾರೆ ಪಾಕಿಸ್ತಾನದಲ್ಲಿ ಉಗ್ರರ ನೆಲೆ ಅಂತ ತೋರಿಸಿದ ಮೇಲೂ ಕೂಡ ಅದನ್ನ ನಂಬೋದಿಲ್ಲ. ಭಾರತೀಯ ಸೈನ್ಯ ಹಾಗೆ ಭಾರತದ ಸರ್ಕಾರ ಕೊಡುವ ಉತ್ತರದ ಮೇಲೆ ವಿರೋಧ ಪಕ್ಷಕ್ಕೆ ಅಪನಂಬಿಕೆ ಅನ್ನೋ ಆರೋಪ ಇದೆ. ಕಶ್ಯಪ್ ಅವರು ಉತ್ತರ ಕೊಡ್ಲಿ, ಆಮೇಲೆ ಲೋಹಿತ್ ಅವರು. ನೋಡಿ, ರಾಹುಲ್ ಗಾಂಧಿ ಒಬ್ಬರು ಸಂವಿಧಾನದ ಹುದ್ದೆ ಅಡಿಯಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಅವರು ಪ್ರಶ್ನೆ ಕೇಳ್ತಿದ್ದಾರೆ. ಅವ್ರು ಪ್ರಶ್ನೆ ಕೇಳಿರೋದಕ್ಕೆ ಲಿಖಿತವಾಗಿ ಸರ್ಕಾರದ ಉತ್ತರ ಕೊಡಲೇಬೇಕು. ಹಾಗಾಗಿ ಇವಾಗ ಹೆಂಗೆ ನರೇಂದ್ರ ಮೋದಿ ಅವರು ಡಿಗ್ರಿ ನಾವು ಕೇಳ್ತಾ ಇದೀವಲ್ಲ, RTI ಅಲ್ಲಿ ಸಾವಿರಾರು ಅಪ್ಲಿಕೇಶನ್ ಹಾಕಿದೀವಲ್ಲ, ಉತ್ತರ ಬರ್ತಿಲ್ವಲ್ಲ, ಆತರ ಅಲ್ಲ ಇದು. ದೇಶದ ಭದ್ರತೆ ವಿಚಾರದಲ್ಲಿ ವಿ ಕಾಂಟ್ ಕಾಂಪ್ರಮೈಸ್. ಏನಾಗ್ತಿದೆ ಅಂದ್ರೆ ಫ್ಲೋರ್ ಆಫ್ ದಿ ಹೌಸ್ ಕೊಡಬೇಕು ಮಾಹಿತಿ, ಇಲ್ಲ ಅದು ಸಂವಿಧಾನ ಅಡಿಯಲ್ಲಿ ಕೇಳ್ತಿದ್ದಾರೆ ಅವರು. ಔಟ್ಸೈಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅವ್ರು ಏನು ಕೇಳ್ತಿಲ್ಲ. ದೇಶದ ಭದ್ರತೆ ಹೆಂಗೆ ಕಾಂಪ್ರಮೈಸ್ ಆಗಿದೆ ಅಂತ ಒಂದು ಉದಾಹರಣೆ ಕೊಡ್ತೀನಿ ಮೇಡಮ್. Tycon profited after India relaxed border security rules for Energy Park. The Indian government relaxed the national security protocols along with Pakistan border to make way for renewable energy park, a project ultimately handed to one of the India's richest man, Gautam Adani. ದೇಶದ ಒಂದು ಭದ್ರತೆಯನ್ನು ಕಾಂಪ್ರಮೈಸ್ ಮಾಡ್ಬಿಟ್ಟು ಅದಾನಿ ಎಂಬ ಮೋದಿಯ ದಿ ಗಾರ್ಡನ್ ಒಂದು ದ ಗಾರ್ಡಿಯನ್ ನ್ಯೂಸ್ ಪೇಪರ್, ದೇಶದ ನ್ಯೂಸ್ ಪೇಪರ್ಗಳು ಅದನ್ನು ಬರೆದಿದೆ. ಬಿಸಿನೆಸ್ ಸ್ಟ್ಯಾಂಡರ್ಡ್ಸ್ ಬರೆದಿದೆ. ಕಶ್ಯಪ್ ಅವರಿಂದ ಒಂದು ಚಿಕ್ಕ ಉತ್ತರ ಬೇಕು. ದೇಶದ ಭದ್ರತೆ ವಿಚಾರದಲ್ಲಿ ಅಷ್ಟೊಂದು ಕಾಂಪ್ರಮೈಸ್ ಆಗಿದ್ರೆ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಕೂಡ ಆಪರೇಷನ್ ಸ್ಟ್ರೆಂತ್ ಅಂತ ಕರೆದ ಮೇಲೂ ಕೂಡ ದೇಶದ ಜನರು ಮೋದಿ ಸರ್ಕಾರವನ್ನೇ ಮತ್ತೆ ಯಾಕೆ ಆಯ್ಕೆ ಮಾಡಿದ್ರು? ಮೂರನೇ ಬಾರಿಗೆ ಪುನರಾಯ್ಕೆ ಯಾಕೆ ಮಾಡ್ತಿದ್ದಾರೆ ದೇಶದ ಜನರು? ಹಾಗಾದ್ರೆ ಪುನರಾಯ್ಕೆ ಅಲ್ಲ, ಅವರು ಇರೋದು ಇಬ್ರು ವೆಂಟಿಲೇಟರ್ ಮೇಲೆ. ಒಂದು ಆಂಧ್ರದಲ್ಲಿರೋ ವೆಂಟಿಲೇಟರ್, ಇದೊಂದು ಬಿಹಾರಲ್ಲಿರೋ ವೆಂಟಿಲೇಟರ್. ಆಂಧ್ರದಲ್ಲಿರೋ ವೆಂಟಿಲೇಟರ್ ಹಿಂಗ್ ಬಿದ್ದೋಗ್ತಾರೆ ನರೇಂದ್ರ ಮೋದಿ, ಬಿಹಾರಲ್ಲಿರೋ ವೆಂಟಿಲೇಟರ್ ಹಿಂಗ್ ಬಿದ್ದೋಗ್ತಾರೆ. ಇವರಿಬ್ಬರ ವೆಂಟಿಲೇಟರ್ ಏನಕ್ಕೆ ದಿವಸ ಅವ್ರಿಗೆ ಪ್ಯಾಕೇಜ್ ಮೇಲೆ ಪ್ಯಾಕೇಜ್, ಪ್ಯಾಕೇಜ್ ಮೇಲೆ ಪ್ಯಾಕೇಜ್, ಪ್ಯಾಕೇಜ್ ಮೇಲೆ ಪ್ಯಾಕೇಜು. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಖಾಲಿ ಚೊಂಬು ಕೊಟ್ಟಿದ್ದಾರೆ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್, ಅವ್ರಿರೋದು ಅವ್ರಿಗೆ ಬಹುಮತ ಬಂದಿಲ್ಲ. ನಿಮ್ಗೆ ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್, 3ನೇ ಬಾರಿ ಬಹುಮತ ಬಂದಿಲ್ಲ. ಅವರು ಇರೋದು ವೆಂಟಿಲೇಟರ್ ಅಲ್ಲಿದ್ದಾರೆ. ಒಂದು ಚಂದ್ರಬಾಬು ನಾಯ್ಡು ವೆಂಟಿಲೇಟರ್, ಇನ್ನೊಂದು ನಿತೀಶ್ ಬಾಬು ವೆಂಟಿಲೇಟರ್. ಅವರಿಬ್ರು ಎಳೆದು ಬಿಟ್ರೆ ಇವ್ರ ಕತೆ. ಮೋದಿಯ ಮದುವೆ ಸುಳ್ಳು, ಮೋದಿಯ ಡಿಗ್ರಿ ಸುಳ್ಳು, ಮೋದಿಯ ಜಾತಿ ಸುಳ್ಳು, ಮೋದಿಯ ಸ್ಲೋಗನ್ಗಳು ಸುಳ್ಳು. ಆ ಕಾರಣಕ್ಕೋಸ್ಕರ ಎಲ್ಲಿಲ್ಲದ
ಎಲ್ಲಿಲ್ಲದ ಪ್ರಶ್ನೆಗಳು ಹೇಳ್ತವೆ. ಆ ಪ್ರಶ್ನೆಗಳಿಗೆ ಮೋದಿಯವರೇ ರಾಹುಲ್ ಗಾಂಧಿ ಅವರ ಪೌರತ್ವದ ಬಗ್ಗೆ ಕೂಡ ಪ್ರಶ್ನೆ ಇದೆ, ನಾವು debate ಮಾಡ್ತಾ ಇಲ್ಲ, ಏನಿದೆ? ಅವೆಲ್ಲವೂ ಸುಳ್ಳು. ಕೇಳಿ ಒಂದ್ ನಿಮಿಷ. ಮೋದಿ ಹೇಳಿರುವಂತ ಅಚ್ಚೇ ದಿನ್ ಅಥವಾ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಅದು ನಾವು ಏನ್ ಅನ್ಕೊಂಡಿದ್ವಿ, ನಮ್ಮ ಜನರುಗಳಿಗೆ ಹೇಳಿದ್ದು ಅಂತ. ಅಚ್ಚೇ ದಿನ್ ಅವರ ಸ್ನೇಹಿತರಿಗೆ ಹೇಳಿರೋದು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅವರ ಸ್ನೇಹಿತರಿಗೆ ಹೇಳಿರೋದು. ಯಾಕೆ ಅಂತ ಹೇಳ್ಬಿಟ್ಟು ಒಂದ್ ಸಣ್ಣ ಡೇಟಾ ನಾವು ಕೊಡ್ತೇನೆ. ಮುಖೇಶ್ ಅಂಬಾನಿಯವರ 2013 ಅವರ ನೆಟ್ವರ್ಕ್ 1,20,000 ಕೋಟಿ. ಇವತ್ತು ಅವರ ನೆಟ್ವರ್ಕ್ 9.5 ಲಕ್ಷ ಕೋಟಿ. ಎಷ್ಟು ಪರ್ಸೆಂಟ್ ಹೈಕ್ ಅಂತ ನೋಡ್ಬಿಡಿ. ಹಾಗೆ ಅವರ ತುಂಬಾ ಆತ್ಮೀಯ ಸ್ನೇಹಿತರು ಅದಾನಿಯವರ ನೆಟ್ವರ್ತ್ 18,000 ಕೋಟಿ. ಇವತ್ತು 8,50,000 ಕೋಟಿ. ನಮ್ಮ ರಾಜ್ಯದ DCM ಅವರ ಆಸ್ತಿ ಏರಿಕೆ ವಿಚಾರ ಕೂಡ. ಅಲ್ಲ ಸರ್, ಪ್ರಶ್ನೆ ಹಿಂಗ ಬಂದಾಗ ಈ ಪ್ರಶ್ನೆಯನ್ನು ಜನ ಕೇಳ್ಬೋದು. ಫಡ್ಕೆ ಅವರೇ, ನಾವು ನಮ್ಮ ಐಡೆಂಟಿಟಿ ತೋರಿಸಲಿಕ್ಕೆ ನಾವು ಕಾಗಜ್ ನಹಿ ದಿಖಾಯೆಂಗೆ ಅನ್ನೋರು ಕೂಡ ದೇಶದ ಭದ್ರತೆ ಬಂದಾಗ ಪ್ರಶ್ನೆ ಕೇಳಲಿಕ್ಕೆ ಅವ್ರಿಗೆ ಹಕ್ಕಿರುತ್ತೆ. ಸತ್ತವ್ರು 20 ಮಂದಿ ಭಾರತೀಯ ಸೈನಿಕರ, 40 ಮಂದಿನ ನಮಗ್ ಸಾಕ್ಷಿ ಬೇಕಪ್ಪ. ಚೈನಾದವರನ್ನ ನಿಜವಾಗ್ಲೂ ಭಾರತೀಯ ಸೈನಿಕರು ಕೊಂದಾಕಿದ ನಿಜಾನ ಸಾಕ್ಷಿ ಬೇಕು. ನಮ್ಮ ಭಾರತದ ಭೂಮಿಯನ್ನ ಭಾರತೀಯ ಸೈನಿಕರು ಅಥವಾ ದೇಶದ ಸರ್ಕಾರ ಕಳ್ಕೊಳ್ಳೋ ಹಂತಕ್ಕೆ ಹೋಯ್ತಾ, ಸಾಕ್ಷಿ ಬೇಕು, ಕೇಳ್ತಾರೆ. ಕೇಳೋದ್ರಲ್ಲಿ ತಪ್ಪೇನಿದೆ? ನೋಡಿ, ಖಂಡಿತ ಕೇಳೋದ್ರೊಳಗೆ, ಪ್ರಜಾಪ್ರಭುತ್ವದಲ್ಲಿ ಕೇಳೋದ್ರೊಳಗೆ ತಪ್ಪಿಲ್ಲ. ಕೇಳೋದು ಎಲ್ಲರ ಹಕ್ಕಿದೆ. ಪ್ರೆಸ್ನವರಿರಬಹುದು, ವಿಪಕ್ಷದವರಿರಬಹುದು, ಎಲ್ಲರೂ ಕೇಳಲೇಬೇಕು. ಇದು ಅವ್ರ ಕರ್ತವ್ಯ. ಹೌದು. ಯಾವ್ದನ್ನ ಎಷ್ಟು, ಯಾವಾಗ, ಹೇಗೆ ಹೇಳಬೇಕು ಡಿಫೆನ್ಸ್ ವಿಚಾರದಲ್ಲಿ ಅನ್ನೋದು ಡಿಫೆನ್ಸ್ ಎಕ್ಸ್ಪರ್ಟ್ಸಿಗೆ, ದೇಶದ ಚುಕ್ಕಾಣಿ ಹಿಡಿದಂಥವರಿಗೆ ಬಿಡೋದು ಒಳ್ಳೆಯದು ಅಂತ ಅನ್ಸುತ್ತೆ. ಈಗ ಮನೆಯಲ್ಲಿ ಹಿರಿಯರು ಇರ್ತಾರೆ, ನಮ್ಗೆಲ್ಲ ಅನುಭವ ಇದೆ, ಆಯ್ತಾ? ಚಿಕ್ಕ ಮಕ್ಕಳು ಏನೇನೋ ಕೇಳ್ತಾ ಇರ್ತಾರೆ. ಚಿಕ್ಕ ಮಕ್ಕಳು ಅಂದ್ರೆ ಚಿಕ್ಕವರು ಅಂತಲ್ಲ, ಜವಾಬ್ದಾರಿ ಸ್ಥಾನದಲ್ಲಿ ಕೆಲವೊಬ್ರು ಇರ್ತಾರೆ. ಇನ್ನು ಜವಾಬ್ದಾರಿ ಇಲ್ಲದೆ ಇದ್ದವ್ರು, ಇನ್ನೂ ಬೇಜವಾಬ್ದಾರಿ ಅಲ್ಲ, ಆದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ಇಲ್ಲದೆ ಇದ್ದವ್ರು ಇರ್ತಾರೆ. ಏನೋ ಒಂದ್ ಕೇಳಿದಾಗ ಯಾರಿಗೆ ಎಷ್ಟು ಹೇಳ್ಬೇಕು ಅನ್ನೋದು ಮನೆಯ ಹಿರಿಯ ನಿಶ್ಚಯ ಮಾಡಬೇಕಾಗತ್ತೆ, ಮನೆಯ ಹಿತದೃಷ್ಟಿಯಿಂದ. ಆದ್ರಿಂದ ಈ ತರದ ಇಶ್ಯೂಗಳನ್ನೆಲ್ಲ ನೀವು ಇದನ್ನ ಹೇಳಿದ್ರಾ, ನೀವು ಅದನ್ನ ಹೇಳಿಲ್ವಾ, ಇದೆಲ್ಲ ಒಂದ್ ಭಾಗ. ಹಾಗಾದ್ರೆ ದೇಶದ ಎದುರುಗಡೆ ಪಾರ್ಲಿಮೆಂಟ್ ನಲ್ಲಿ ಏನೇನು ಇಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಆದ್ರಿಂದ ಅದ್ರೊಳಗೆ ಇಟ್ಟಿದ್ರೊಳಗೆ ಏನಾದ್ರೂ ಸುಳ್ಳು ಹೇಳಿದಾರಾ ಅಥವಾ ತಪ್ಪಾಗಿದ್ಯಾ ಅನ್ನೋದನ್ನ ನೋಡೋಣ. ಆ ಥರದ್ದು ಯಾವ್ದಾದ್ರು ಫ್ಯಾಕ್ಟ್ಸ್ ಇದ್ರೆ ಖಂಡಿತ ತಗೊಂಡ್ ಬನ್ನಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಆದ್ರೆ ಇದನ್ನ ಎಲ್ಲಾ ಹೇಳ್ಬಿಡ್ಬೇಕು, ಎಲ್ಲಾ ಮಾಡ್ಬಿಡ್ಬೇಕು ಅನ್ನೋದನ್ನ ವಿವೇಚನೆ ಅನ್ನೋದು ಒಂದಿರುತ್ತೆ, ಡಿಸ್ಕ್ರಿಷನ್ ಅನ್ನೋದೊಂದು ಇರುತ್ತೆ. ಅದ್ರ ಬಗ್ಗೆ ಗಮನ ಇರಬೇಕು. ಈ ತರದ ಸಾರ್ವಜನಿಕ ಚರ್ಚೆನಲ್ಲಿ ಈ ತರದ ಯಾವ್ಯಾವ್ದೋ ವಿಷಯಗಳನ್ನ ನಾವು ಬಂದು ಪ್ರಧಾನಮಂತ್ರಿ ಹೇಳ್ಬೇಕು. ಒಂದ್ ನಿಮಿಷ ಸರ್, ನಾ ಹೇಳ್ತಾ ಇದ್ದೀನಿ ಏನಂತಂದ್ರೆ ಸೆನ್ಸಿಟಿವ್ ಇಶ್ಯೂ ಹೇಳ್ತಾ ಇದ್ದೀನಿ ನೋಡಿಪ್ಪ, ಸೆನ್ಸಿಟಿವ್ ಇಶ್ಯೂಗಳನ್ನೇ ಹೇಳ್ತಾ ಇದ್ದೀನಿ. ಅವಾಗ್ಲೇ ಲೋಹಿತ್ ಅವರು ಒಪ್ಕೊಂಡ್ರು, ಏನಂತ, ಇದು ಸೆನ್ಸಿಟಿವ್ ಇಶ್ಯೂಗಳಿರುತ್ತೆ ಅಂತ. ಆದ್ರಿಂದ ಸೆನ್ಸಿಟಿವ್ ಇಶ್ಯೂಗಳ ಬಗ್ಗೆ ಅಷ್ಟೇ ಸೆನ್ಸಿಟಿವ್ ಆಗಿ ಉತ್ತರ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರಿ, ಕಶ್ಯಪ್ ಅವರೇ, ಒಪೋಸಿಷನ್ ಅಥವಾ ಕಾಂಗ್ರೆಸ್ ಪಕ್ಷದ ಮೇಲಿರೋ ಆರೋಪ ಅಂತಂದ್ರೆ ಸಾಕ್ಷ್ಯ ಕೊಟ್ಟರು ಕೂಡ ನಂಬದ ಪರಿಸ್ಥಿತಿ. ಇದೇ ಲಡಾಖ್ ವಿಚಾರದಲ್ಲಾದ ಸಂಘರ್ಷದ ಗೂಗಲ್ ಪಾಂಗಾಂಗ್ಸೋ ಸರೋವರದ ಸಂದರ್ಭದ ಗೂಗಲ್ ಇಮೇಜಸ್ ಅನ್ನ ಇಟ್ಟು ಇಲ್ಲ ಇದೆಲ್ಲವೂ ಭಾರತದ ಬಳಿಯಲ್ಲೇ ಇದೆ ಅಂದ್ರೂ ಕೂಡ ನಂಬೋದಿಲ್ಲ. ನೀವು ಆಪರೇಷನ್ ಸಿಂಧೂರದ ಎಕ್ಸಾಕ್ಟ್ ಲೊಕೇಶನ್ ಗಳನ್ನ ಹೇಳಿ ಇಂತಿಂತ ಕಡೆನೆ ಭಾರತೀಯ ಸೈನಿಕರು ಹೊಡೆದಾಕಿದ್ದಾರೆ ಪಾಕಿಸ್ತಾನದಲ್ಲಿ ಉಗ್ರರ ನೆಲೆ ಅಂತ ತೋರಿಸಿದ ಮೇಲೂ ಕೂಡ ಅದನ್ನ ನಂಬೋದಿಲ್ಲ. ಭಾರತೀಯ ಸೈನ್ಯ ಹಾಗೆ ಭಾರತದ ಸರ್ಕಾರ ಕೊಡುವ ಉತ್ತರದ ಮೇಲೆ ವಿರೋಧ ಪಕ್ಷಕ್ಕೆ ಅಪನಂಬಿಕೆ ಅನ್ನೋ ಆರೋಪ ಇದೆ. ಕಶ್ಯಪ್ ಅವರು ಉತ್ತರ ಕೊಡ್ಲಿ, ಆಮೇಲೆ ಲೋಹಿತ್ ಅವರು. ನೋಡಿ, ರಾಹುಲ್ ಗಾಂಧಿ ಒಬ್ಬರು ಸಂವಿಧಾನದ ಹುದ್ದೆ ಅಡಿಯಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಅವರು ಪ್ರಶ್ನೆ ಕೇಳ್ತಿದ್ದಾರೆ. ಅವ್ರು ಪ್ರಶ್ನೆ ಕೇಳಿರೋದಕ್ಕೆ ಲಿಖಿತವಾಗಿ ಸರ್ಕಾರದ ಉತ್ತರ ಕೊಡಲೇಬೇಕು. ಹಾಗಾಗಿ ಇವಾಗ ಹೆಂಗೆ ನರೇಂದ್ರ ಮೋದಿ ಅವರು ಡಿಗ್ರಿ ನಾವು ಕೇಳ್ತಾ ಇದೀವಲ್ಲ, RTI ಅಲ್ಲಿ ಸಾವಿರಾರು ಅಪ್ಲಿಕೇಶನ್ ಹಾಕಿದೀವಲ್ಲ, ಉತ್ತರ ಬರ್ತಿಲ್ವಲ್ಲ, ಆತರ ಅಲ್ಲ ಇದು. ದೇಶದ ಭದ್ರತೆ ವಿಚಾರದಲ್ಲಿ ವಿ ಕಾಂಟ್ ಕಾಂಪ್ರಮೈಸ್. ಏನಾಗ್ತಿದೆ ಅಂದ್ರೆ ಫ್ಲೋರ್ ಆಫ್ ದಿ ಹೌಸ್ಗೆ ಕೊಡಬೇಕು ಮಾಹಿತಿ, ಇಲ್ಲ ಅದು ಸಂವಿಧಾನ ಅಡಿಯಲ್ಲಿ ಕೇಳ್ತಿದ್ದಾರೆ ಅವರು, ಔಟ್ಸೈಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅವ್ರು ಏನು ಕೇಳ್ತಿಲ್ಲ. ದೇಶದ ಭದ್ರತೆ ಹೆಂಗೆ ಕಾಂಪ್ರಮೈಸ್ ಆಗಿದೆ ಅಂತ ಒಂದು ಉದಾಹರಣೆ ಕೊಡ್ತೀನಿ ಮೇಡಮ್. Tycon profited after India relaxed border security rules for Energy Park. The Indian government relaxed the national security protocols along with Pakistan border to make way for renewable energy park, a project ultimately handed to one of the India's richest man, Gautam Adani. ದೇಶದ ಒಂದು ಭದ್ರತೆಯನ್ನು ಕಾಂಪ್ರಮೈಸ್ ಮಾಡ್ಬಿಟ್ಟು ಅದಾನಿ ಎಂಬ ಮೋದಿಯ ದಿ ಗಾರ್ಡನ್
ಒಂದು ಗಾರ್ಡಿಯನ್ ನ್ಯೂಸ್ ಪೇಪರ್, ದೇಶದ ನ್ಯೂಸ್ ಪೇಪರ್ಗಳು ಅದನ್ನ ಬರ್ತಿದೆ, ಬಿಸಿನೆಸ್ ಸ್ಟ್ಯಾಂಡರ್ಡ್ಸ್ ಬರ್ತಿದೆ. ಕಶ್ಯಪ್ ಅವರಿಂದ ಒಂದು ಚಿಕ್ಕ ಉತ್ತರ ಬೇಕು. ದೇಶದ ಭದ್ರತೆ ವಿಚಾರದಲ್ಲಿ ಅಷ್ಟೊಂದು ಕಾಂಪ್ರಮೈಸ್ ಆಗಿದ್ರೆ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಕೂಡ ಆಪರೇಷನ್ ಸ್ಟ್ರೆಂತ್ ಅಂತ ಕರೆದ ಮೇಲೂ ಕೂಡ ದೇಶದ ಜನರು ಮೋದಿ ಸರ್ಕಾರವನ್ನೇ ಮತ್ತೆ ಯಾಕೆ ಆಯ್ಕೆ ಮಾಡಿದ್ರು? ನೋಡಿ, 3ನೇ ಬಾರಿಗೆ ಪುನರಾಯ್ಕೆ ಯಾಕೆ ಮಾಡ್ತಿದ್ದಾರೆ? ದೇಶದ ಜನರು ಹಾಗಾದ್ರೆ ನೋಡಿ, ಪುನರಾಯ್ಕೆ ಅಲ್ಲ, ಅವರು ಇರೋದು ಇಬ್ರು ವೆಂಟಿಲೇಟರ್ ಮೇಲೆ, ಒಂದು ಆಂಧ್ರದಲ್ಲಿರೋ ವೆಂಟಿಲೇಟರ್, ಇದೊಂದು ಬಿಹಾರಲ್ಲಿರೋ ವೆಂಟಿಲೇಟರ್. ಆಂಧ್ರದಲ್ಲಿರೋ ವೆಂಟಿಲೇಟರ್ ಹಿಂಗ್ ಬಿದ್ದೋಗ್ತಾರೆ ನರೇಂದ್ರ ಮೋದಿ, ಬಿಹಾರಲ್ಲಿರೋ ವೆಂಟಿಲೇಟರ್ ಹಿಂಗ್ ಬಿದ್ದೋಗ್ತಾರೆ. ಇವರಿಬ್ಬರಿರೋ ವೆಂಟಿಲೇಟರ್ ಏನಕ್ಕೆ ದಿವಸ ಅವ್ರಿಗೆ ಪ್ಯಾಕೇಜ್ ಮೇಲೆ ಪ್ಯಾಕೇಜ್, ಪ್ಯಾಕೇಜ್ ಮೇಲೆ ಪ್ಯಾಕೇಜ್, ಪ್ಯಾಕೇಜ್ ಮೇಲೆ ಪ್ಯಾಕೇಜ್. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಖಾಲಿ ಚೊಂಬು ಕೊಟ್ಟಿದ್ದಾರೆ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್, ಅವ್ರಿರೋದು ಅವ್ರಿಗೆ ಬಹುಮತ ಬಂದಿಲ್ಲ. ನಿಮಗೆ ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್ 3ನೇ ಬಾರಿ ಬಹುಮತ ಬಂದಿಲ್ಲ. ಅವರು ಇರೋದು ವೆಂಟಿಲೇಟರ್ ಅಲ್ಲಿ ಇದ್ದಾರೆ. ಒಂದು ಚಂದ್ರಬಾಬು ನಾಯ್ಡು ವೆಂಟಿಲೇಟರ್, ಇನ್ನೊಂದು ನಿತೀಶ್ ಬಾಬು ವೆಂಟಿಲೇಟರ್. ಅವರಿಬ್ರು ಎಳೆದು ಬಿಟ್ರೆ ಇವ್ರ ಕತೆ. ಮೋದಿಯ ಮದುವೆ ಸುಳ್ಳು, ಮೋದಿಯ ಡಿಗ್ರಿ ಸುಳ್ಳು, ಮೋದಿಯ ಜಾತಿ ಸುಳ್ಳು, ಮೋದಿಯ ಸ್ಲೋಗನ್ಗಳು ಸುಳ್ಳು. ಆ ಕಾರಣಕ್ಕೋಸ್ಕರ ಎಲ್ಲಿಲ್ಲದ ಪ್ರಶ್ನೆಗಳು ಹೇಳ್ತವೆ. ಆ ಪ್ರಶ್ನೆಗಳಿಗೆ ಮೋದಿಯವರೇ ಅವೆಲ್ಲವೂ ಸುಳ್ಳು. ಕೇಳಿ ಒಂದ್ ನಿಮಿಷ. ಮೋದಿ ಹೇಳಿರುವಂತ ಅಚ್ಚೇ ದಿನ್ ಅಥವಾ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಅದು ನಾವು ಏನ್ ಅನ್ಕೊಂಡಿದ್ವಿ, ನಮ್ಮ ಜನರುಗಳಿಗೆ ಹೇಳಿದ್ವು ಅಂತ. ಅಚ್ಚೇ ದಿನ್ ಅವರ ಸ್ನೇಹಿತರಿಗೆ ಹೇಳಿರೋದು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅವರ ಸ್ನೇಹಿತರಿಗೆ ಹೇಳಿರೋದು. ಯಾಕೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಡೇಟಾ ನಾವು ಕೊಡ್ತೇನೆ. ಮುಖೇಶ್ ಅಂಬಾನಿಯವರ 2013 ಅವರ ನೆಟ್ವರ್ಕ್ 1,20,000 ಕೋಟಿ. ಇವತ್ತು ಅವರ ನೆಟ್ವರ್ಕ್ 9.5 ಲಕ್ಷ ಕೋಟಿ. ಎಷ್ಟು ಪರ್ಸೆಂಟ್ ಹೈಕ್ ಅಂತ ನೋಡ್ಬಿಡಿ. ಹಾಗೆ ಅವರ ತುಂಬಾ ಆತ್ಮೀಯ ಸ್ನೇಹಿತರು ಅದಾನಿಯವರ ನೆಟ್ವರ್ತ್ 18,000 ಕೋಟಿ. ಇವತ್ತು 8,50,000 ಕೋಟಿ. ನಮ್ಮ ರಾಜ್ಯದ DCM ಅವರ ಆಸ್ತಿ ಏರಿಕೆ ವಿಚಾರ ಕೂಡ.